ನಂದು ಬರೀ ಹೆಸರಿಗೋಸ್ಕರ ನಾನು 7.5 ಲಕ್ಷ ಕೊಟ್ಟಿದೆ. ಯಾರು ಪೈರ ಕೊಡ್ತಾ ಇರಲಿಲ್ಲ. ಒಂಥರ ಸೆಲೆಬ್ರಿಟಿ ಇದ್ದಂಗೆ ಇದೀವಿ. ನಾಳೆ ಮೈದಾನ ಇರತ್ತಂದ್ರೆ ಇವತ್ತೊಂದು 24 ತಾಸ ಉಪವಾಸ ಮಾಡ್ತಾರೆ. ಬೆಳಗ್ಗೆ ಹಾಲು ಕುಡ್ದೆ ಹೋಗ್ತಾನೆ ರಾಜ. ಟ್ರ್ಯಾಕ್ ಫಾಲ್ ಆಯ್ತು, ಅದಕ್ಕೆ ನಂಬರ್ ಹೋಯ್ತು. ಇಲ್ಲಾಂದ್ರೆ ಫಾರ್ಚುನರ್ ನಮ್ದು ಇತ್ತು. ದರ್ಬ ಕೇಸರಿ ಅಲ್ಲಿ 5 ಲಕ್ಷದ ಬಹುಮಾನ 2 ಸತಿ ತಗೊಂಡ್ಬಂದಿದ್ದಾನೆ. ತೂರು ಮತ್ತೆ ಬಕಸೂರ್ ಓಡದ್ ನೋಡಿ ಬಂದಿರೋದು. ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೂ ನಮಸ್ಕಾರ. ಎಲ್ಲ ಕರ್ನಾಟಕ ಶಾನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸುನೀಲ್. ನವೆಂಬರ್ನಲ್ಲಿ ನಡೆದಿರ್ತಕ್ಕಂಥ ಈ ಫಾರ್ಚುನರ್ ಮೈದಾನದಲ್ಲಿ ಶ್ರೀನಾಥ್ ಕೇಸರಿ ಮೈದಾನದಲ್ಲಿ ಒಬ್ಳು ಮಹಿಳೆ ಬರ್ತಿರ್ತಾರೆ. ನಾನು ಅಂದ್ಕೊಳ್ತೀನಿ ಅವ್ರ ಹಿಂದೆ ಒಂದು 50-60 ಜನ ಈ ರೀತಿ ಬರ್ತಾ ಇರ್ತಾರೆ. ನಾನು ಅಂದ್ಕೊಂಡೆ ಯಾರೋ ರಾಜಕಾರಣಿ ಇರ್ಬೋದು ಅಂತ ಅದನ್ನು ತಲೆನೇ ಕೆಡಿಸ್ಕೊಳ್ಳಿಲ್ಲ. ಯಾರೋ ಸುಮ್ಮನೆ ಅಂತ ಸುಮ್ಮನೆ ಬಂದೆ. ಆಮೇಲೆ ಮನೆಗೊಂದು ಬಂದು 4-5 ದಿನ ಆದಮೇಲೆ ಒಂದು ರೀಲ್ ನೋಡ್ತೀನಿ. ಆ ರೀಲಲ್ಲಿ ಒಂದು ದಕ್ಕನ್ ಅಂತ ಹೋರಿ ಕಳೆದು ಹೋಗಿರುತ್ತೆ. ಆ ಹೋರಿ ನಿಮ್ಗಾದ್ರೂ ಎಲ್ಲಾದರೂ ಕಾಣಿದ್ರೆ ಅದ್ರ ಬಗ್ಗೆ ಸ್ವಲ್ಪ ಯಾರಾದರೂ ಹುಡ್ಕೊಟ್ರೆ ಒಂದು ಬಹುಮಾನ ಕೊಡ್ತೀವಿ ಅಂತ ವಿಡಿಯೋ ಮಾಡಿರ್ತಾರೆ. ಅದನ್ನು ನೋಡಿ ಇವರು ರಾಜಕಾರಣಿ ಎಲ್ಲ ಯಾರ್ದು ಅಂತ ಅದ್ರ ಬಗ್ಗೆ ತಿಳ್ಕೊಬೇಕಂತ ಮುಂದೆ ಹೋಗಿ ನೋಡಿದ್ರೆ ಇವರೊಬ್ಬರು ಎತ್ತಿನ ಗಾಡಿ ಮಾಲೀಕರು, ಬೈಲ್ಗಾಡ ಮಾಲೀಕನ ಆಗಿರ್ತಾರೆ. ಏನಪ್ಪ ಇವರು ಈ ರೀತಿ ಇದ್ದಾರೆ ಅಂತ ಮುಂದೆ ತಿಳ್ಕೊಳಕ್ಕೆ ಹೋದರೆ ಅದರ ಸಂಪೂರ್ಣ ಅಲ್ಲಿ ಅವರ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ನೋಡಿದ್ರೆ ಅವರ ರಾಜ ಎತ್ತು ಅರ್ಜುನ್ ಅಂತ ಒಂದು ಎತ್ತಿರುತ್ತೆ. ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ತಿಳ್ಕೊಳ್ಳೋಣ ಅಂತ ಇವತ್ತು ಅವ್ರ ಫಾರ್ಮ್ಗೆ ಬಂದಿದ್ದೀವಿ. ಮೊದಲಿಗೆ ಅವರ ಪರಿಚಯನ ಮಾಡ್ಕೊಳ್ಳೋಣ. ನಮಸ್ಕಾರ. ನಮಸ್ತೆ. ನಿಮ್ಮ ಪರಿಚಯ ಮಾಡಿಕೊಡಿ ನಮ್ಮ ವೀಕ್ಷಕರಿಗೆ ಮೊದಲು. ನಾನು ಬೈಲ್ಗಾಡ ಮಾಲ್ಕಿನ್ಸು ಉರ್ಮಿಲಾ ಮಾಣಿಕ್ ಶೆಟ್ ಗಾಯಕ್ವಾಡ್. ನಾವು ಪ್ರಾಪರ್ ಇರೋದು ನಮ್ಮ ನೇಟಿವ್ ಊರು ಇದು ಚಿನ್ಸಾಳೆ, ಮಹಾರಾಷ್ಟ್ರದಲ್ಲಿ. ಬಟ್ ನಮ್ದು ಬಿಸ್ನೆಸ್ ಎಲ್ಲ ನಾವು 30 ವರ್ಷದಿಂದ ನಾವು ಶಿವಮೊಗ್ಗದಲ್ಲಿ ಇರ್ತೀವಿ. ಕರ್ನಾಟಕದಲ್ಲಿ ಶಿವಮೊಗ್ಗ ಅಲ್ಲಿ ಇರ್ತೀವಿ. BS ಯಡಿಯೂರಪ್ಪ ಮತದಾರ ಸಂಘದ್ದು ಅಲ್ಲಿ ಇರ್ತೀವಿ. ಅಲ್ಲಿಂದ ಇಲ್ಲಿ ಅದು 500 ಕಿಲೋಮೀಟರ್ 530 ಕಿಲೋಮೀಟರ್ ಡಿಫ್ರೆನ್ಸ್ ಇರೋದು. ಬಟ್ ಅಪ್ ಅಂಡ್ ಡೌನ್ ಮಾಡ್ತೀವಿ, ಬರ್ತೀವಿ. ನಿಮ್ಮ ಬಾಲ್ಯ ಜೀವನ ಹೇಗಿತ್ತು? ಅಲ್ಲಿಂದ ನೀವು ಈ ಎತ್ತಿನ ಗಾಡಿ ಶರ್ಯತ್ನಲ್ಲಿ ಯಾವ ರೀತಿ ನೀವು ಬಂದ್ರಿ? ನಮ್ದು ಬಾಲ್ಯ ಜೀವನ ಅಂದ್ರೆ ಇದು ಹಳೆ ಜೀವನನೇ. ಹಳ್ಳಿನಲ್ಲಿ ಇಲ್ಲಿ ಮಹಾರಾಷ್ಟ್ರದಲ್ಲಿ ಇದು. ಮದ್ವೆ ಆದ್ಮೇಲೆ ನಾನು ಶಿವಮೊಗ್ಗ ಹೋಗಿರೋದು. ರೆಗ್ಯುಲರ್ ಹೆಂಗಿರತ್ತೆ ಹೆಂಗೆ ನಮ್ದು ನಾರ್ಮಲ್ ಜೀವನ. ಹಿಂಗ ಒಂದ್ ರೈತರು ಮನೆದ ಜೀವನ ಇರುತ್ತಲ್ಲ, ಅದೇ ಜೀವನ. ಜಿಲ್ಲಾ ಪರಿಷತ್ ಸ್ಕೂಲ್ನಲ್ಲಿ ಓದಿರೋದು, ಹಿಂಗ್ ನಾರ್ಮಲ್. ಎತ್ತಿನ ಗಾಡಿ ಶರ್ಯತ್ನಲ್ಲಿ ನೀವು ಯಾವ ದಿನ, ಎಷ್ಟು ದಿನ ಆಯ್ತು ಬಂದೀಗ? ಎಲ್ಲಿಂದ ಪ್ರಾರಂಭ ಮಾಡಿದ್ರಿ ನೀವು? ಪ್ರಾರಂಭ ಅಂದ್ರೆ ನಮ್ದು ರಕ್ತದಲ್ಲಿ ಅದು ಇರೋದು. ನಮ್ಮ ತಾಯಿ ಮನೆಗೆ ಅವಾಗ ಜುಂಜ ಅಂತ ಅದೇ ಟಕ್ರಿ ಹೊಡೆಯೋದು ಇರತ್ತಲ್ಲ, ಅದಕ್ಕೆ ಏನಂತಾರೆ ಅದು ಎತ್ತಿತ್ತು. ನಾವು ಸಣ್ಣದಿದ್ದಾಗ. ಆಮೇಲೆ ಈಗ ಇದ್ರದ್ದು ಈಗ ನಮ್ಮ ಅಣ್ಣ ದಾವಣಿಗೆ ಇದು ಪ್ರದರ್ಶನ್ ಲೆವೆಲ್ದು ಬ್ರೀಡಿಂಗ್ ಒಳ್ಳೆ ಬ್ಲಡ್ ಲೈನ್ ಇಂದ ಎತ್ತಿರೋದು. ಆಮೇಲೆ ನಮ್ದು ತೋಟದಲ್ಲಿ ಲೇಬರ್ ಇರ್ತಾವಲ್ಲ, ಲೇಬರ್ ಅಂದ್ರು ನಾವು ಶರ್ಯತ್ತಿದ್ದು ಎತ್ತು ತಗೊಳ್ಳೋಣ. ಅವಾಗಿಂದ ಶುರು ಆಯ್ತು. 1.5 ವರ್ಷ ಆಯ್ತು ನಾನು ಈ ಫೀಲ್ಡಿಗೆ ಬಂದು ಶರ್ಯತಿ. ಮೊದಲು ನೀವು ಯಾವ ಎತ್ತಿತ್ತು ಅಲ್ಲಿ? ಫಸ್ಟಿಗೆ ನಮ್ದು ರುಬಾಬ ಮತ್ತೆ ವಾದಳ್ ಅಂತ 2 ಎತ್ತು ತಗೊಂಡಿದ್ವಿ ಕಮ್ಮಿ ರೇಟಿಗೆ. ಒಂದು ವಾದಳ್ ಅಂತ ಹೆಸರು ಇರೋದು 25,000 25,000 ತಗೊಂಡಿದ್ವಿ. ಆಮೇಲೆ ಅದು ಏನಷ್ಟು ಇದಿರ್ಲಿಲ್ಲ. ಆಮೇಲೆ 1,01,000 ಒಂದು ತಗೊಂಡಿ ರುಬಾಬ್ ಅಂತ. ಅದು ಒಳ್ಳೆ ಬ್ಲಡ್ ಲೈನ್ ಇಂದು. ಆಕ್ಚುಲಿ ಅದು ಬ್ರೀಡಿಂಗಿಗೆ ಒಳ್ಳೇದಿತ್ತು. ಬಟ್ ನಾವು ಶರ್ಯತಿಗೆ ಗ್ರೌಂಡಿಗೆ ಕರ್ಕೊಂಡು ಹೋದ್ವಿ. ಅಲ್ಲಿ ಏನಷ್ಟು ರಿಸಲ್ಟ್ ಚೆನ್ನಾಗಿ ಬಂದಿಲ್ಲ. ಆಮೇಲೆ ಸ್ವಲ್ಪ ಗ್ರೌಂಡಿಗೆ ಹೋಗ್ತಾ ಪರಿಚಯ ಆಯಿತು. ಪರಿಚಯ ಆದಮೇಲೆ ಒಬ್ಬರು ಚಿಕ್ಕ ಈಗ ಓಡ್ತಾನೆ 55 ಲಕ್ಷದ ಚಿಕ್ಕ. ಅವ್ರು ಓನರ್ ನನಗೆ ಹೇಳಿದ್ರು ನಾವು ಫಸ್ಟ್ ಕರಾರು ಮಾಡೋಣ ಅಂತ. ಅದಕ್ಕೆ ನಾವು ಒಂದು ಅರ್ಜುನ್ ಅಂತ ಎತ್ತಿತ್ತು, ತುಂಬಾ ಟಾಪಿಗೆ ಓಡೋದದು. ಈಗಲೇ ಓಡ್ತಾ ಇದೆ. ಅದ್ರದ್ದು ನಾವು 14 ತಿಂಗಳದ್ದು ಕರಾರು ಮಾಡಿದ್ವಿ. 14 ತಿಂಗಳು ಅದು ನನ್ನ ಹೆಸರಿಗೆ ಓಡ್ತು. ತುಂಬಾ ಟಾಪ್ ಲೆವೆಲ್ಗೆ ಓಡ್ತು. ಅವಾಗಿಂದ ಎಲ್ಲರಿಗೂ ಗೊತ್ತಾಯ್ತು ತಾಯಿ ಯಾರಂತ. ಅಂದ್ರೆ ಕರಾರ್ ಅಂದ್ರೆ ಯಾವ ರೀತಿ ಮಾಡಿದ್ರಿ? ಕರಾರ್ ಅಂದ್ರೆ ಬರೀ ನಾನು 7.5 ಲಕ್ಷ ಅವ್ರಿಗೆ ಕೊಟ್ಟಿದ್ವಿ 14 ತಿಂಗಳಿಗೆ. ನನ್ನ ಹೆಸರು ಫಸ್ಟ್ ಬರೋದು, ನನ್ನ ಹೆಸರಿಗೆ ಅದು ಓಡೋದು. ಬಹುಮಾನ ಎಲ್ಲ ಓನರಿಗೆ, ಅರ್ಜುನ್ ಓನರಿಗೆ. ನಂದು ಬರೀ ಹೆಸರಿಗೋಸ್ಕರ ನಾನು 7.5 ಲಕ್ಷ ಕೊಟ್ಟಿದ್ದೆ. ಆಮೇಲೆ 4-5 ತಿಂಗಳಾದ್ಮೇಲೆ ಅನಿಸ್ತು ಇಲ್ಲ ನಮಗಿದ ಒಂದು ಓನ್ ಎತ್ತಿರ್ಬೇಕು ಅಂತ ಅನಿಸ್ತು. ಆಮೇಲೆ ಇದು ರಾಜ ಇದ್ರದ್ದು ಪರ್ಚೇಸಿಂಗ್ ಮಾಡಿದ್ವಿ, ಖರೀದಿ ಮಾಡಿದ್ವಿ. ಈಗ ನೀವು ಬೈಲ್ಗಾಡಿ ಎತ್ತಿನ ಗಾಡಿ ಶರ್ಯತ್ನಲ್ಲಿ ಮೊದಲು ಪ್ರಾರಂಭದಲ್ಲಿ ನಿಮಗೆ ಯಾವ ರೀತಿ ಸಮಸ್ಯೆಗಳಾಗ್ತಿದ್ವು? ಮೊದಲು ಯಾವ ರೀತಿ ನೀವು
ಸಮಸ್ಯೆ ತುಂಬಾ ಆಗ್ತಾ ಇದ್ವು. ಪೈರ್ ಆಗ್ತಾ ಇರ್ಲಿಲ್ಲ. ಯಾರು ಪೈರ್ ಅಂದ್ರೆ ಗೊತ್ತಾ? ಅದರ ಜೋಡಿ. ಜೋಡಿ. ಹಾ. ಈಗ ನಮ್ದು ಸಿಂಗಲ್ ಇರುತ್ತೆ, ಅದಕ್ಕೆ ಜೋಡಿ ಹುಡುಕ್ಬೇಕು. ಅದಕ್ಕೆ ನಾವು ಮರಾಠಿದಲ್ಲಿ ಪೈರ ಅಂತೀವಿ. ಅದು ಸಿಗ್ತಾ ಇರ್ಲಿಲ್ಲ, ಯಾರು ಪೈರ ಕೊಡ್ತಾ ಇರ್ಲಿಲ್ಲ. ಅರ್ಜುನ್ ನಮ್ದು ಅವನಿಗೆ ಬಂದಾದ್ಮೇಲೆ ಎಲ್ಲ ಚೇಂಜ್ ಆಗಿಬಿಡ್ತು. ಎಲ್ಲರೂ ಕಾಲ್ ಮಾಡಕ್ ಶುರು ಮಾಡ್ತು, ನಮಗ್ ಕೊಡಿ ನಮಗ್ ಕೊಡಿ ನಮಗ್ ಕೊಡಿ ಅಂತ. ಮತ್ತೆ ರಾಜಾ ಅರ್ಜುನ್ ಎರಡನ್ನ ಟಾಪಿಕ್ ಓಡ್ತಾವೆ, ಈಗ್ಲಿನ ಟಾಪಿಕ್ ಓಡ್ತವೆ. ನಿಮ್ಮ ಈ ಎತ್ತಿನ ಗಾಡಿ ಸಿರಿಯತ್ನಲ್ಲಿ ನಿಮ್ಮ ಮನೆಯಲ್ಲಿ ಯಾವ ರೀತಿ ಸಪೋರ್ಟ್ ಇತ್ತು ನಿಮ್ಗೆ ಮೊದಲಿಂದ? ನಾನು ನಮ್ಮ ಮನೆಯವ್ರದ್ದು ತುಂಬಾ ಚೆನ್ನಾಗಿ ಸಪೋರ್ಟ್. ಆಕ್ಚುಲಿ ಇದು ತುಂಬಾ ಖರ್ಚ. ಒಂದು ಗ್ರೌಂಡಿಗೆ ಒಂದು ಗ್ರೌಂಡಿಗೆ ಹೋದಾಗ ಸುಮಾರು 20,000 ಆದ್ರೆ ಬೇಕೇ ಬೇಕು. ಬಟ್ ನಮ್ಮ ಮನೆಯವ್ರದ್ದು ತುಂಬಾ ನನಗೆ ಸಪೋರ್ಟ್ ಇತ್ತು. ನಿನಗೆ ಆಸೆ ಇದೆ ಅಲ್ಲ, ಓಡಿಸು. ಅವ್ರಿಗೆ ಒಂದು ಇಷ್ಟ ಇತ್ತು, ನಾವು ಈಗ ಸಿಟಿದಲ್ಲಿ ನಮ್ದು ಜೀವನ, ಹಳ್ಳಿ ಕಡೆ ಯಾರು ಬರಕ್ ಇಷ್ಟಪಡಲ್ಲ. ಬಟ್ ನಾವು ಹಳ್ಳಿ ಕಡೆ ಬರೋದಲ್ಲ, ಅವ್ರಿಗೆ ಒಂಥರ ಸಮಾಧಾನ ಇಷ್ಟ ಅನ್ಸುತ್ತೆ. ನನ್ನ ಹೆಂಡತಿ ಹಳ್ಳಿ ಕಡೆ ತೋಟ ಜಮೀನ್ ಎಲ್ಲ ನೋಡ್ತಾಳೆ, ಒಂಥರ ಅವರಿಗೆ ಸಮಾಧಾನ ಇತ್ತಲ್ಲ. ಹಾಗಾಗಿ ಅವ್ರು ನನ್ಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಈಗ ನೀವು ಈಗ ಸದ್ಯ ಮೈದಾನದಲ್ಲಿ ನಿಮ್ಮ ರಾಜ್ಯನ ಗುರುತಿಸೋದು ಮೊದಲು ಯಾವ ರೀತಿ ಗುರುತಿಸಿದ್ರು ಮತ್ತೆ ಈಗ ಯಾವ ರೀತಿ ಗುರುತಿಸ್ತಾರೆ? ಈಗ ಒಂಥರ ಸೆಲೆಬ್ರಿಟಿ ಇದ್ದಂಗೆ ಇದೀವಿ. ಮೊದ್ಲಾದ್ರೆ ಯಾರು ಇಲ್ಲ, ಒಂದ್ 4-5 ಜನ ಬರೋದು, ಏನು ಯಾವ ಎತ್ತು ಕೇಳೋದು. ಈಗ ಅವ್ರಿಗೆಲ್ಲರಿಗೆ ಗೊತ್ತು, ರಾಜಾ ಅರ್ಜುನ್ ಓನರ್ ಉರ್ಮಿಲತಾಯಿ ಅಂತ. ಅದಕ್ಕೆ ನಾನು ಗ್ರೌಂಡಿಗೆ ಹೋದಾಗ ಒಂದ್ 50-60 ಜನ ಓಡೋಡೋಡು ಬರ್ತಾವ ಫೋಟೋ ತೆಗಿಯಕ್ಕೆಲ್ಲ. ಒಂದ್ ಚಿಕ್ಕದ ಸೆಲೆಬ್ರಿಟಿ ಇದ್ದಾಗೆ. ಪೈಲಾ ಮೈದಾನದಲ್ಲಿ ಹೋಗಿದ್ರಲ್ಲ, ಅಲ್ಲಿ ಯಾವ ರೀತಿ ನಿಮ್ಗೆ ಪೈಲಾ ಯಾವ ರೀತಿ ಪ್ರಾರಂಭದಲ್ಲಿ? ಫಸ್ಟ್ ಮೈದಾನಕ್ಕೆ ನಾನು ಹೋದಾಗ ಅಲ್ಲಿ ಯಾವಾಗ ನಮ್ದು ರುಬಾಬ್ ಅಂತ ಎತ್ತಿತ್ತು. ಆ ರುಬಾಬ್ ಎತ್ತು ಅಷ್ಟು ಓಡ್ತಾ ಇರ್ಲಿಲ್ಲ. ಬಟ್ ನಮ್ದು ಸ್ಟಾರ್ಟಿಂಗ್ ಇತ್ತಲ್ಲ, ಫಸ್ಟ್ ಗ್ರೌಂಡಿಗೆ ಹೋದಾಗ ನಾನು ಒಂದ್ ಸೈಡ್ ಇಂದ ಕೆಳಗೆ ಹೋದೆ. ಅಲ್ಲಿ ಎಲ್ಲ ಗಟ್ ಹೋಗೋ ತನಕ ಅಲ್ಲಿ ಕೂತಿದೆ. ನನಗೆ ಸ್ವಲ್ಪ ಒಂಥರ ಅನ್ಸ್ತು, ಎಲ್ಲಾರು ಗಂಡಸರು, ನಾನು ಒಬ್ಳೆ ಹೆಂಗಸರು ಯಾರು ಇರ್ತಾ ಇರ್ಲಿಲ್ಲಲ್ಲ. ನಾನು ನಮ್ಮ ಮನೆಯವರು ಮತ್ತೆ ನಮ್ಮ ಊರಿಂದ 4-5 ಹುಡುಗರಿದ್ರು. ಅವ್ರು ಅಷ್ಟು ಜನ ನಾವು ಹೋಗಿದ್ವಿ. ಆಮೇಲೆ ಅಲ್ಲಿಂದ ಬಂದಾದ್ಮೇಲೆ ಒಂದು ಸಂಸಳಲ್ಲಿ ಒಂದು ಮೈದಾನ ಇತ್ತು. ಅಲ್ಲಿ ಹೋದಾಗ ಸ್ವಲ್ಪ ಪರಿಚಯ ಆಯಿತು. ಎಲ್ಲರೂ ಬಂದು ಕೇಳ್ತಾ ಇದ್ರು, ಎಲ್ಲಿದು, ಯಾವ ಊರು, ಹಿಂಗೆ ಹಿಂಗೆ ಅಂತ. ಆಮೇಲೆ ಪರಿಚಯ ಆಗ್ತಾ ಹೋಯ್ತು. ಈಗ ನೀವು ಈ ಹೋರಿಗಳಿಗೆ ಆಹಾರ ಏನೇನು ಕೊಡ್ತೀರಿ? ಯಾವ ರೀತಿ ನೀವು ಇದರ ಸಂಪೋಷಣೆ ವ್ಯಾಯಾಮ ಆಗ್ಬೋದು, ಯಾವ ರೀತಿ? ಈಗ ಆಹಾರ ಅಂದ್ರೆ ಕೆಟಲ್ ಫೀಡ್ ನಾವು ಹೊರಗಡೆಯಿಂದ ಏನು ತಗೊಳಲ್ಲ. ಮನೆಗೆ ಶೇಂಗಾ ಬೀಜ, ಬಾದಾಮ್, ಮತ್ತೆ ಖಪ್ಲಿ ಘವ್ ಅಂತಾರೆ. ಈಗ ಇಲ್ಲಿ ಏನಂತಾರೆ ಗೊತ್ತಿಲ್ಲ, ಗೋಧಿ, ಖಪ್ಲಿ ಗೋಧಿ ಅಂತ, ಕೆಂಪು ಗೋಧಿ ಅಂತಾರೆ ಅನ್ಸುತ್ತೆ. ಕೆಂಪು ಗೋಧಿ ಇರುತ್ತೆ, ಮಕ್ಕ ಇರುತ್ತೆ, ಉದ್ದಿನ ಬೇಳೆ ಇರುತ್ತೆ. ಅದೆಲ್ಲ ನಾವು ನಮ್ಮ ಮಷಿನ್ನಲ್ಲಿ ತೆಗಿತೀವಿ, ಹೊರಗಡೆಯಿಂದ ಏನು ಹಾಕಲ್ಲ. ಮತ್ತೆ ತುಪ್ಪ 2 ಸ್ಪೂನ್, ಬಿಗ್ ಸ್ಪೂನ್ ಡೈಲಿ ತುಪ್ಪ ಇರುತ್ತೆ. ಬೆಳಗ್ಗೆ 3 ಲೀಟರ್ ಹಾಲು, ಸಾಯಂಕಾಲ 3 ಲೀಟರ್ ಹಾಲು. ಹಾಲು ಎಮ್ಮೆದು ಕೊಡಲ್ಲ, ಆಕಳದ ಹಾಲು ಕೊಡ್ತೀವಿ. ಈಗ ನಮ್ಮ ಹತ್ರ ಇದು ಇಲ್ಲ, ಅದಕ್ಕೆ ನಾವು ಜರ್ಸಿ ತಗೊಂಡಿದೀವಿ. ಜರ್ಸಿದ ಹಾಲೇ ಕೊಡ್ತಾ ಇದೀವಿ. ಇಲ್ಲಾಂದ್ರೆ ಸ್ವಲ್ಪ ಒಳ್ಳೆ ಗೌಟಿ ಗಾಯಿಂದ ಹಾಲು ಕೊಟ್ರೆ ಬೆಸ್ಟ್ ಇರೋದು. ಬಟ್ ಸದ್ಯ ಇಲ್ಲ ಅದು ನಮ್ಮ ಹತ್ರ. ನೀವು ಎತ್ತುಗಳಿಗೆ ವ್ಯಾಯಾಮ ಯಾವ ರೀತಿ ಕೊಡ್ತೀರಿ? ಅವುಗಳ ಶರೀರಕ್ಕೆ ಒಂದು 4-5 ಡೇಸಿಗೆ 6 ಡೇಸಿಗೆ ಗ್ರೌಂಡ್ ಇರುತ್ತೆ. ತುಂಬಾ ಒಂದು 8-10 ದಿನದ ಗ್ಯಾಪ್ ಇದ್ರೆ ಇದಕ್ಕೆ ಹಾಕ್ತಾರೆ, ಕುಳವ ಅಂತಾರೆ. ಅದಕ್ಕೆ ಒಂದು ಬಡವ ಎತ್ತಿರುತ್ತೆ, ಅದ್ರ ಜೊತೆಗೆ ಹಾಕಿ ಅದು ಪ್ರಾಕ್ಟೀಸ್ ನಾಂಗೂರ್ ಅದೇನಂತಾರೆ, ನನಗೆ ಕನ್ನಡದಲ್ಲಿ ಹೇಳಕ್ ಬರ್ತಾ ಇಲ್ಲ. ನಾವು ಟ್ರ್ಯಾಕ್ಟರ್ ಇಂದ ರೋಟರ್ ಹಾಕ್ತೀವಲ್ಲ, ಆ ತರದ ಎತ್ತಿಂದು ಇದು ಇರತ್ತಲ್ಲ, ಅದಕ್ಕೆ ಹಾಕ್ತಾರೆ. ಒಂದು 15 ಮಿನಿಟ್ಸ್ ಒಂದ್ ಸೈಡ್, 15 ಮಿನಿಟ್ಸ್ ಒಂದ್ ಸೈಡ್, 2 ಸೈಡ್ ಹೊಡಿತೀವಿ. ಮತ್ತೆ ಈಗ ಬಿಸಿಲು ತುಂಬಾ ಅಲ್ಲ, ಸ್ವಿಮ್ಮಿಂಗ್ ಕರ್ಕೊಂಡು ಹೋಗ್ತಾರೆ ತಳದಲ್ಲಿ. ತಳೆ ಅಂದ್ರೆ ಅದಕ್ಕೆ ಏನಂತ ತಲವ ಅಂತವಲ್ಲ, ಅಲ್ಲಿ ಒಂದು 5 ಮಿನಿಟ್ 3 ಮಿನಿಟ್ ಸ್ವಿಮ್ಮಿಂಗ್ ಕೊಡ್ತಾರೆ, ತುಂಬಾ ಕೊಡಲ್ಲ. ನೀರು ಛತಿ ಒಳಗೆ ಹೋದ್ರೆ ಇದು ಇರತ್ತಂತ. ಮತ್ತೆ ದಿನ ಒಂದು 3-4 ಕಿಲೋಮೀಟರ್ ವಾಕಿಂಗ್ ಇರುತ್ತೆ. ಈಗ ನಾಳೆ ಗ್ರೌಂಡಿಗೆ ಹೋಗ್ಬೇಕಂದ್ರೆ ಇವತ್ತು ಫುಲ್ ರೆಸ್ಟ್ ಕೊಡ್ತೀವಿ, ಇವತ್ತು ಏನು ಮಾಡಲ್ಲ. ಮತ್ತೆ ನೆಕ್ಸ್ಟ್ ಡೇ ಸಾಯಂಕಾಲ ಗ್ರೌಂಡ್ ಮಾಡ್ಕೊಂಡ್ ಬಂದಾದ್ಮೇಲೆ ನೆಕ್ಸ್ಟ್ ಡೇ 3-4 ಕಿಲೋಮೀಟರ್ಸ್ ವ್ಯಾಯಾಮ ಇರುತ್ತೆ. ಈಗ ನಮ್ಮ ಈ ಅರಗ್ ಕ್ಷೇತ್ರದಲ್ಲಿ ನಾಳೆ ಮೈದಾನ ಇರತ್ತಂದ್ರೆ ಇವತ್ತೊಂದು 24 ತಾಸ ಉಪವಾಸ ಮಾಡ್ತಾರೆ. ನೀವೇನಾದ್ರೂ ಉಪವಾಸ ಅದು ಮಾಡ್ತೀರಾ? ಇಲ್ಲ, ಸಾಯಂಕಾಲ ಸ್ವಲ್ಪ ಡೈಲಿ ಏನ್ ಕೊಡ್ತೀವಲ್ಲ ಅದ್ರದ್ದು ಒಂದಿನ ಮೊದ್ಲು ಅದ್ರದ್ದು ಅರ್ಧ ಕೊಡ್ತೀವಿ. ಅದೇ ಫೀಡ್ ಕೊಡ್ತೀವಲ್ಲ, ಅರ್ಧ ಕೊಡ್ತೀವಿ. ಬೆಳಗ್ಗೆ ಹಾಲು ಕುಡ್ದೆ ಹೋಗ್ತಾನೆ ರಾಜ. ಗ್ರೌಂಡಿಗೆ ಹೋಗೋದಿದ್ರೆ 3 ಲೀಟರ್ ಹಾಲು ಕುಡ್ದೆ ಹೋಗ್ತಾನೆ. ಉಪವಾಸ ಅದು ಏನಿರಲ್ಲ ಅಂತ? ಇಲ್ಲ, ಸಾಯಂಕಾಲ ಸ್ವಲ್ಪ ಡ್ರೈ ಚಾರ ಹಾಕ್ತಿವಿ, ಹಸಿ ಚಾರ ಹಾಕಲ್ಲ. ಅಂದ್ರೆ ಅದು ಗೊಬ್ಬರ ಪತ್ಲ ಮಾಡ್ತಾರಲ್ಲ, ಹಾಗಾಗಿ ಡ್ರೈ ಚಾರ ಹಾಕ್ತಿವಿ. ಒಣಮೇವ್ ಹಾಕ್ತಿರಿ? ಒಣದ ಚಾರ.
ಈಗ ನೀವು ಬಹುಮಾನ ನೋಡೋದಾದ್ರೆ ಎಷ್ಟು ನೀವು ಈ ಎತ್ತಿನ ಗಾಡಿ ಶರ್ಯತ್ನಲ್ಲಿ ಬಹುಮಾನ ಯಾವ ರೀತಿ ನೀವು ತೆಗೆದುಕೊಂಡಿದ್ದೀರಿ ಅಂತ? ಈಗ ರಾಜ ಈಗ ಫಾರ್ಚುನರ್ ಮೈದಾನ ನೀವು ನೋಡಿದ್ರ ನಾವು ಓಡಿಯನ್ನ ಇದು ಮಾಡಿಲ್ಲ, ಹಾ ಟ್ರ್ಯಾಕ್ ಫಾಲ್ ಆಯ್ತು ಅದಕ್ಕೆ ನಂಬರ್ ಹೋಯ್ತು, ಇಲ್ಲಾಂದ್ರೆ ಫಾರ್ಚುನರ್ ನಮ್ದು ಇತ್ತು. ಗೋಟ್ ಸರ್ಜಾ ತುಂಬಾ ಸ್ಪೀಡ್ ಎತ್ತದು ಮುಂಬೈದು, ಆದ್ರ ಅದು ಪಾರ್ಟ್ನರ್ ಇತ್ತು ರಾಜಾಗೆ. ಅವಾಗ ಅದು ರಾಜ ದುಸ್ಸ ಇದ್ದ, 2 ಹಲ್ಲು. ಮತ್ತೆ ಈಗ 1 ಲಕ್ಷ ಅದು ಮೊನ್ನೆ ನಾವು ಇದಕ್ಕೆ ವಿದರ್ಭ ಕೇಸರಿ ಅಲ್ಲಿ 5 ಲಕ್ಷದ ಬಹುಮಾನ 2 ಸತಿ ತಗೊಂಡ್ಬಂದಿದ್ದಾನೆ. ಒಂದು ಅಂದಾಜು ಎಷ್ಟು ಆಗಿರ್ಬೋದು ಅಂತ ಅಮೌಂಟ್? 15 ಲ್ಯಾಕ್ ಮೇಲೆ ಆಗಿದೆ. ಈಗ ರಾಜಾಗೆ ತಗೊಂಡ್ ನಾವು 6 ಮಂತ್ ಆಯ್ತು ಅಷ್ಟೇ. 6 ಮಂತ್ ನಲ್ಲಿ ಒಂದು 15 ಲ್ಯಾಕ್ ಹತ್ರ ಪಾರಿತೋಷಕ ಗೆದ್ದಿದ್ದಾನೆ. ರಾಜ ಇನ್ನು ಎಷ್ಟು ವರ್ಷ ಓಡ್ಬೋದು ನಿಮ್ಮ ಅಂದಾಜು? ಈಗ 4th ಹಲ್ಲು. ಈಗ ಕನ್ನಡದಲ್ಲಿ ಏನ್ ಹೇಳ್ತಾರೆ ನನಗೆ ಗೊತ್ತಿಲ್ಲ. 4 ಹಲ್ಲು. ನಾವು ನಮ್ದ್ರಲ್ಲಿ ಚೌಸ ಅಂತಾರೆ, 4 ಹಲ್ಲದ ಚೌಸ ಇರೋದು. ಈಗ ಇನ್ನೂ 4 ಇಂದ 5 ವರ್ಷ ಓಡ್ತಾನೆ. ಈಗ ಆಕ್ಚುಲಿ ರಿಯಲ್ ಸ್ಪೀಡ್ ಈಗ ಚೌಸಾದ್ಮೇಲೆ ರಿಯಲ್ ಸ್ಪೀಡ್ ಇರೋದು. ಈಗ ಇನ್ನು 4 ವರ್ಷ ಚೆನ್ನಾಗಿ ಓಡ್ತಾನೆ. ಈಗ ನಿಮ್ ಪ್ರಕಾರ ಈ ಮೈಸೂರಿ ಎತ್ತುಗಳು ಈ ರೇಸ್ಗೆ ಒಳ್ಳೇದಾಗತ್ತ ಅಥವಾ ಈ ಕಿಲಾರಿ ಎತ್ತುಗಳು? ಆಕ್ಚುಲಿ ಮೈಸೂರಿ ಎತ್ತುಗಳದ್ದು ತುಂಬಾ ಡಿಮ್ಯಾಂಡ್ ಇದೆ, ಬಟ್ ಅದು ಲೈಫ್ ತುಂಬಾ ಇರಲ್ಲ ಹಂಗ ಅನ್ಸ್ತಾರೆ. ಈಗ ಸ್ವಲ್ಪ ಮೈಸೂರಿ ಎತ್ತು ಇನ್ನು ಓಡ್ತಾರೆ, ಮತ್ತೂರು ಮತ್ತೆ ಎಕ್ಕೆಂಶ್ ರೈಫಲ್ ಈ ತರದ್ ಸ್ವಲ್ಪ ಇದಾವೆ ಮೈಸೂರಿ. ಬಟ್ ತುಂಬಾ ಮೈಸೂರು ಎತ್ತು ಒಂದು 2 ಇಂದ 3 ಇಯರ್ಸ್ ಅಷ್ಟೇ ಓಡ್ತವೆ. ಬಟ್ ನಮ್ದು ಪ್ಯೂರ್ ಖಿಲಾರಿ ಇದೆಯಲ್ಲ, ಅದು 8 ಇಂದ 9 ವರ್ಷ ತನಕ ಓಡುತ್ತೆ. ಆದ್ರೆ ಈಗ ಈ ನಿಮ್ಮ ಭಾಗದಲ್ಲಿ ಅತಿ ಹೆಚ್ಚು ಮೈಸೂರಿ ಕರುಗಳು ಓಡ್ತವೆ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ನೀವು ಯಾವ ರೀತಿ? ಮೈಸೂರಿಗೆ ತುಂಬಾ ಡಿಮ್ಯಾಂಡ್ ಇದೆ ನಮ್ ಕಡೆ, ಖಿಲಾರಿಗೆ ಅಷ್ಟು ಡಿಮ್ಯಾಂಡ್ ಇಲ್ಲ. ನಮ್ದು ಖಿಲಾರಿ ಏನ್ ಗೊತ್ತಾ, ತುಂಬಾ ಬೇಗ ರಿಸಲ್ಟ್ ಬರಲ್ಲ. ಆದತ್ನಲ್ಲಿ ತುಂಬಾ ಕಮ್ಮಿ ಎತ್ತಿರ್ತಾವೆ ಖಿಲಾರ್, ಅದು ಚರ್ಚೆಗೆ ಬರ್ತವೆ. ಬಟ್ ಮೈಸೂರಿ ಆದತ್ನಲ್ಲಿ ತುಂಬಾ ಟಾಪಿಗೆ ಓಡ್ತವೆ. ಮತ್ತೆ ಅವ್ರದ್ದು ಸ್ವಲ್ಪ ಹಲ್ಲ ದುಸ್ಸ ಚೌಸ ಆದ್ಮೇಲೆ 2 ಹಲ್ಲು 4 ಹಲ್ಲಾದ್ಮೇಲೆ ಸ್ವಲ್ಪ ರಿವರ್ಸ್ ಬರ್ತವೆ ಮೈಸೂರಿ. ಬಟ್ ಖಿಲಾರ್ದು ಸ್ವಲ್ಪ ಲೈಫ್ ಚೆನ್ನಾಗಿದೆ ಅಂತಾರೆ ಎಲ್ಲರೂ. ಎತ್ತಿನ ಗಾಡಿ ಶರ್ಯತ್ನಲ್ಲಿ ನಿಮ್ಗೆ ಈಗ ಫಾರ್ಮಲ್ ಇರುವಂತ ಎತ್ತಲ್ಲಿ ಯಾವ ಎತ್ತು ಇಷ್ಟ ಅಂತ? ನಿಮ್ಗೆ ಇಷ್ಟ ಆಗಿರೋದು ಈಗ ಅಂದ್ರೆ ಈಗ ನಮ್ಮ ಎತ್ತು ನಮಗಿಷ್ಟ. ನಿಮ್ ಎತ್ತು ಬಿಟ್ಟು ಬೇರೆ ಯಾವ ಎತ್ತು? ಈಗ ಸದ್ಯ ಗೋಟ್ ಸರ್ಜಾ ತುಂಬಾ ಓಡ್ತಾನೆ, ಅದಕ್ಕೆ ಗೋಟ್ ಸರ್ಜಾ ಇಷ್ಟ. ಬಟ್ ನಾನು ಈ ಕ್ಷೇತ್ರದಲ್ಲಿ ಮಥೂರು ಮತ್ತೆ ಬಕಾಸುರ್ ಓಡದ್ ನೋಡಿ ಬಂದಿರೋದು. ಅವಾಗ ಮಥೂರ್ ಮುಂಬೈನಲ್ಲಿ ಬಿಂಜೋಡಿಗೆ ತುಂಬಾ ಓಡೋನು, ರಾಹುಲ್ ದಾದದು. ಮತ್ತೆ ಬಕಾಸುರ್ ತುಂಬಾ ಸ್ಪೀಡ್. ಬಕಾಸುರ್ ಅಂದ್ರೆ ಒಂಥರ ನಂದಿ ಬೈಲ್ ತರದ ಎತ್ತದು, ನಾರ್ಮಲ್ ಎತ್ತು ಅಲ್ಲ, ಗೌಟಿ ಎತ್ತು ಇರೋದದು. ಅದ್ರದ್ದು ಎತ್ತು ಸ್ಪೀಡ್ ನೋಡಿ ನಾನು ಈ ಕ್ಷೇತ್ರದಲ್ಲಿ ಬಂದಿರೋದು ಹೇಳ್ಬೇಕಂದ್ರೆ. ಬಟ್ ಈಗ ಸದ್ಯ ನನಗೆ ಘೋಟ್ ಸರ್ಜಾ, ನಮ್ಮ ಎತ್ತು ಬಿಟ್ಟು ಘೋಟ್ ಸರ್ಜಾ ನನಗೆ ತುಂಬಾ ಇಷ್ಟ ಆಗ್ತದೆ. ಯಾಕೆ ಇಷ್ಟ ಅಂದ್ರೆ ತುಂಬಾ ಚೆನ್ನಾಗಿ ಸ್ಪೀಡ್ ಇದೆ ಒಂದು. ಈಗ ಈ ನಮ್ದು 3 ಫೇರ ಮೈದಾನ ಅಂತಾರಲ್ಲ, ಅದ್ರಲ್ಲಿ ಘೋಟ್ ಸರ್ಜಾ ಅಷ್ಟು ಸ್ಪೀಡ್ ಯಾರಿಗಿಲ್ಲ. ಈಗ ಮುಂದಿನ ಭವಿಷ್ಯದಲ್ಲಿ ಎತ್ತಿನ ಗಾಡಿ ಶರ್ಯತ್ನ ಬೆಳೆಸ್ಬೇಕಂತಂದ್ರೆ ಯಾವ ರೀತಿ ಮೈದಾನಗಳಾಗಬೇಕು ನಿಮ್ಗೆ, ನಿಮ್ ಪ್ರಕಾರ? ಈಗ ಆಗ್ತಾ ಇರೋದು ಚೆನ್ನಾಗೇ ಆಗ್ತಾ ಇರೋದು. ಬಟ್ ನನಗೆ ಅನ್ಸ್ತಾ ಇದೆ ಈಗ ಒಂದು 15-20 ಎತ್ತು ಇದಾವಲ್ಲ, ಅದೇ ಟಾಪಿಗೆ ಇರ್ತವೆ. ಪ್ರತಿ ಮೈದಾನದಲ್ಲೂ ಅದೇ ಅದು ಅಂದ್ರೆ 2ನೇ ನಂಬರ್ 3ನೇ ನಂಬರ್ ಎತ್ತಿಗೆ ಚಾನ್ಸ್ ಬರ್ತಾ ಇಲ್ಲ. ಅದಕ್ಕೆ ಅಖಿಲ ಭಾರತೀಯ ಬಯಲ್ಗಾಡಿ ಸಂಘಟನೆ ಅದ್ರ ಮೇಲೆ ಏನಾದ್ರೂ ವಿಚಾರ ಮಾಡ್ಬೇಕು. ಕೆಲವರು ಟಾಪ್ ನಂದಿಗಳು ಟಾಪ್ ಮೈದಾನಾಗೆ ಬಿಡ್ಬೇಕು, ಮತ್ತೆ ಅವಾಗ 2ನೇ 3ನೇ ನಂಬರಿಗೆ ಚಾನ್ಸ್ ಸಿಗತ್ತೆ ಅಂತ ಅಷ್ಟೇ. ಅದು ಒಂದು ಆಗ್ಬೇಕು ಏನಾದ್ರೂ ಅದ್ರ ಮೇಲೆ ವಿಚಾರ. ಈಗ ಮುಂದಿನ ಯುವ ಪೀಳಿಗೆಗೆ ಅಂದ್ರೆ ಮುಂದೆ ಬರ್ತಕ್ಕಂಥ ಎತ್ತಿನ ಗಾಡಿ ಸಣ್ಣ ಮಾಲೀಕರು ಇರ್ತಾರೆ, ಆ ಮಾಲೀಕರಿಗೆ ನಿಮ್ ಮುಂದೆ ಯಾವ ರೀತಿ ನೀವು ಈ ಕ್ಷೇತ್ರದಲ್ಲಿ ಬೆಳವಣಿಗೆ ಆಗ್ಬೇಕು ಅನ್ನೋದ್ರ ಬಗ್ಗೆ ನಿಮ್ಮದಾದ್ರೂ ಯಾವ್ದಾದ್ರು ಸಲಹೆಗಳಿದ್ರೆ ಸ್ವಲ್ಪ ಹೇಳಿ. ನಾನು ಹೇಳ್ತಾ ಇದ್ದೀನಿ, ಈಗ ಯುವ ಯಂಗ್ಸ್ಟರ್ ಇದಾವಲ್ಲ, ಅವರಿಗೆ ಅವ್ರು ಫಸ್ಟ್ ಬಿಸ್ನೆಸ್ ಮಾಡ್ಕೋಬೇಕು. ಇದ್ರಲ್ಲಿ ಬಂದು ನಿಮಗೆ ಬರೀ ಖರ್ಚನೇ ಇದೆ. ಅದಕ್ಕೆ ನಿಮ್ದು ಉತ್ಪನ್ನದ ಬೇರೆ ಸೋರ್ಸ್ ನೀವು ಮಾಡ್ಕೊಂಡೆ ಈ ಕ್ಷೇತ್ರಕ್ಕೆ ಬರ್ರಿ. ಇಲ್ಲಾಂದ್ರೆ ಇಲ್ಲಿ ಬಂದಾದ್ಮೇಲೆ ನೀವು ಡ್ರೈವರ್ ಆಗ್ಬೇಕು, ಇಲ್ಲಾಂದ್ರೆ ಸುಟ್ಟಿ ಮೇಕರ್ ಆಗ್ಬೇಕು. ಡ್ರೈವರ್ ಸುಟ್ಟಿ ಮೇಕರ್ ಅವ್ರು ಚೆನ್ನಾಗಿ ದುಡಿಮೆ ದುಡಿತಾರೆ, ಬಟ್ ಓನರ್ ದುಡಿಮೆ ದುಡಿಯಲ್ಲ, ಖರ್ಚನೇ ಇದೆ. ಅದಕ್ಕೆ ನೀವು ಫಸ್ಟ್ ಬೇರೆ ಇನ್ಕಮ್ ಮಾಡಿ, ಆಮೇಲೆ ನಮ್ದು ಇದು ಅಂದ್ರೆ ಧರೋಹರ್ ಅಂದ್ರೆ ನಮ್ದು ಪಿಡೆ ಬಂದಿರೋದು ಇದು ಆಟ ಆಡೋದು, ಇದು ಗೇಮ್. ಅದಕ್ಕೆ ನೀವು ಬರ್ರಿ ಇದಕ್ಕೆ, ಬಟ್ ನೀವು ನಿಮ್ದು ವ್ಯವಸಾಯ ನೋಡ್ಕೊಂಡು ಇದಕ್ಕೆ ಬರ್ರಿ. ವ್ಯವಸಾಯ ಮಾಡ್ಕೊಂಡು ಒಂದ್ ಶೋಕ್ ಅಂತ ಇದಕ್ಕೆ ಬರ್ತೀರಲ್ಲ, ಶೋಕ್ ಅಷ್ಟೇ ಇಟ್ಕೋರಿ. ತುಂಬಾ ಇದ್ರ ಮೇಲೆ ನಿಮ್ದು ಲೈಫ್ ಅಷ್ಟೇ ಅದ್ರ ಮೇಲೆ ಖರ್ಚ ಮಾಡಬೇಡಿ. ಫಸ್ಟ್ ನೀವು ಸೆಟಲ್ ಆಗಿ ದುಡಿಯಕ್ಕೆ ಶುರು ಮಾಡಿ, ಆಮೇಲೆ ಇಲ್ಲಿ ಬಂದು ಖರ್ಚ ಮಾಡಿ. ಅದೇ ಎಲ್ಲರಿಗೂ ಹೇಳೋದು. ನೋಡಿದ್ರಲ್ಲ ಸ್ನೇಹಿತರೆ, ಯಾವ ರೀತಿ
ಊರ್ಮಿಳಾ ತಾಯಿ ಗಾಯಕ್ವಾಡ್ ಅವರು ತಮ್ಮ ಬಾಲ್ಯದಿಂದ ವ್ಯವಸಾಯದಲ್ಲಿ ಒಂದು ಅನುಭವನ ಇಟ್ಕೊಂಡು ನಂತರ ಈಗ 2 ವರ್ಷದಲ್ಲಿ ಯಾವ ರೀತಿ ಹೆಸರನ್ನು ಮಾಡಿದ್ದಾರೆ ಅನ್ನೋದನ್ನು ಇವರ ಸಂಪೂರ್ಣ ಮಾಹಿತಿ ನಾವು ತೆಗೆದುಕೊಂಡಿದ್ದೀವಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಇವರು ಸಮಯ ನೀಡಿದ್ದಕ್ಕಾಗಿ ನಮಸ್ಕಾರ. ಥ್ಯಾಂಕ್ ಯು.